ಬಂದಿರಿ. ತಮ್ಮೆಲ್ಲರಿಗೂ ಕೂಡ ನೋಡ್ರಿ, ಭಗವಂತ ನಮ್ಮ ರೋಗಗಳಿಗೆ ವೈದ್ಯ ಔಷಧ ಕೊಟ್ರೆ ಇಲ್ಲಿ ಭವರೋಗಕ್ಕೆ ಇಲ್ಲಿ ಸದ್ಗುರುನಾಥ ಔಷಧವನ್ನ ಕೊಡುವಂತವದಾನ. ಅಂತ ಸದ್ಗುರುಗಳ ಗದ್ದಿಗೆ, ದಿವ್ಯ ಗದ್ದಿಗೆಗೆ ಬಂದಿರಿ. ತಾವೆಲ್ಲರೂ ಶಾಂತ ರೀತಿಯಿಂದ ಈಗ ಅರ್ಧ ಗಂಟೆ ಕುತ್ಕೊಳ್ರಿ. ಮೊದಲ ಸನ್ಮಾನ ಆಗ್ತದ. ಅಪ್ಪಾಜಿ ಅವರ ಇಲ್ಲಿ ನಂಜುಂಡ ಶ್ರೀ ಜಗದ್ಗುರು ನಂಜುಂಡ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಅಮೃತ ವಚನ ಕೇಳ್ತೀರಿ. ತಾವು ಜೀವನವನ್ನ ಪಾವನ ಮಾಡ್ಕೋಬೇಕಂತ ತಮ್ಮೆಲ್ಲರನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಅನುಭವದ ಎರಡು ನುಡಿ. ಅವರು ಅಪ್ಪ ಅವರು ಒಂದು ಪ್ರಸಾದ ಅಂತ ಕೊಟ್ಟಿದ್ರು. ಆ ಒಂದು ಮಗು ಇಲ್ಲಿ ಮಲ್ಲಿಕಾರ್ಜುನ ಅಪ್ಪ ಅವರ ದಿವ್ಯ ದೃಷ್ಟಿಯಿಂದ ಜನಿಸಿರುವಂತ ಒಬ್ಬ 3 ವರ್ಷದ ಮಗು ಕೂಡ ಇಲ್ಲಿ ಬಂದದ್ರಿ. ಆ ಮಗುನ ಕರ್ಕೊಂಡು ಬರ್ರಿ, ಇಲ್ಲಿ ಎಲ್ಲರಿಗೂ ದರ್ಶನ ಮಾಡಿಸ್ರಿ. ಅವರ ನೋಡ್ರಿ, ಆತ್ಮ ವಿನಾಶ, ಶರೀರ ನಾಶ ಆಗ್ತದ. ಈ ಶರೀರ ಒಂದಿನ ಬಂದತಿ, ಒಂದಿನ ಹೋಗ್ತತಿ. ಆದ್ರೆ ಇರುವಷ್ಟು ದಿವಸ ನಾವು ಏನು ಸತ್ಕಾರ್ಯಗಳನ್ನ ಮಾಡಿ ಹೋಗ್ತೀವಿ. ಯಾವ ರೂಪದಲ್ಲಿ ಆ ಗುರುನಾಥ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಅಂತ ಗುರುನಾಥ ಈ ಮಗುವಿನ ರೂಪದಲ್ಲಿ ತಮ್ಮ ಎಲ್ಲರಿಗೂ ದರ್ಶನ ಕೊಟ್ಟಾರ. ಮಲ್ಲಿಕಾರ್ಜುನ ಅಪ್ಪಗಳು ತಿಳ್ಕೊಂಡು ಅದಕ್ಕೆ ಆ ಒಂದು ಅಪ್ಪಗಳ ಕೊಟ್ಟಂತ ಮಹಾಪ್ರಸಾದದ ಫಲದಿಂದ ಆ ಮಗು ಇಲ್ಲಿ ಜನನ ಆಗ್ಯದ. ಇಲ್ಲಿ ಪ್ರಕಾಶ್ ಚನ್ನವೀರೇಶ್ವರ ಹೈಸ್ಕೂಲ್ನ ಮುಖ್ಯಾಧ್ಯಾಪಕರು ಅವರು ಕೂಡ ಇಲ್ಲಿ ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗೇನು ಹುಡುಗರು ಕರ್ಕೊಂಡು ಬಂದಿರಲ್ಲ, ಆ ಹುಡುಗ ಮಲ್ಲಿಕಾರ್ಜುನ ಅಪ್ಪ ಅವ್ರು ಸರಿ ಕೊಟ್ಟಾರೆ ಮಠದೊಳಗೆ. ಅದಕ್ಕೆ ನಾವು ಹುಡುಗನ್ ತೋರಿಸಿದ್ವು. ಶ್ರೀ ಮಲ್ಲಿಕಾರ್ಜುನ ಪಾದಾರ ಉಂಡಗಳಲ್ಲಿ ನಮಸ್ಕರಿಸುತ್ತಾ, ಮೊದಲಿಗೆ ಪೂಜ್ಯರಿಗೆ ಶ್ರೀ ಬದಲಾದಿಯವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ, ನಂತರ ಮರಗಾಲ್ನಿಂದ ಬಂದಂತ ಕಾರ್ಯಕರ್ತ ಬಂಧುಗಳಿಗೆ ಭಕ್ತಿಪೂರ್ವಕ ಸನ್ಮಾನ ಕಾರ್ಯಕ್ರಮ, ತಾಯಿಯವರು ಅವರು ಬಂದು ಪೂಜ್ಯರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಮಾಡಬೇಕು. ಗುರುಗಳಿಗೆ ಮರಗಾಲ ಕಟ್ಟಿದವರು ಇಲ್ಲಿ ಮುಂದೆ ಬರ್ರಿಪ್ಪ. ಮರಗಾಲ ಕಟ್ಕೊಂಡು ಏನು ಬಂದಿರಲ್ಲ, ಪಾದಯಾತ್ರೆ ಮಾಡಂತಾರ. ಇಲ್ಲಿ ಬರ್ರಿ, ಅಪ್ಪ ನಮಗೆ ಆಶೀರ್ವಾದ ಮಾಡ್ತಾರ. ಪರಮಸದ್ಗುರು ನಂಜುಂಡ ಶಿವಾಚಾರ್ಯರಿಗೆ ಸನ್ಮಾನ ನಡೀತಾ ಇದೆ. ನೋಡ್ರಿ ಶಕ್ತಿ ತುಂಬ ಬೆನ್ನೆಲುಬಾಗ್ಯಾರು. ಸರ್ ಇನ್ನೊಂದು ಈ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿನ್ನ ಸದ್ಗುರು ನಂಜುಂಡ ಶಿವಾಚಾರ್ಯರಿಗೆ ಈಗ ಸನ್ಮಾನ ನಡೀತಾ ಇದೆ. ಸನ್ಮಾನವನ್ನು ನೆರವೇರಿಸಿಕೊಂಡಂತ ಬಸವರಾಜವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ಪೂಜ್ಯರಿಗೆ ಸನ್ಮಾನವನ್ನ ಮಾಡಿದಂತ ಶ್ರೀ ಬಬಲಾದೇವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಮರಗಲ್ ಕಟ್ಟಿದಂತ ಬಂಧುಗಳು ಪೂಜ್ಯರ ಹತ್ತಿರ ಬರಬೇಕು. ಅವರಿಗೆ ಇವರು ದಯವಿಟ್ಟು ಪೂಜ್ಯರ ಹತ್ತಿರ ಬರಬೇಕು.
ಹಾ ಇಲ್ಲಿ ನೋಡ್ತಮ್ಮ ಏ ತಮ್ಮ ಇಲ್ಲಿ ನೋಡು ಅಕ್ಕ ನಿಂತ್ ನೋಡು ಕಡಪನ ಮಾಸ್ತರು ತುಂಗಳ ಮಠದ ಅಧ್ಯಕ್ಷರು ಕಡಪಣ್ಣ ಮಾಸ್ತರ್ ಅವರು ಬರಬೇಕು. ನಮಗೆ ಇಲ್ಲಿ 5 ವರ್ಷ ಶ್ರೀ ಕಡಪನ ಮಾಸ್ತರ್ ಅವರು ಸುಮಾರು 5 ವರ್ಷಗಳಿಂದ ಪೂಜ್ಯರಾಗಿದ್ದು ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ನಿಜವಾಗಲೂ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತ ನಾವು ಹೇಳ್ತೀವಿ. ನೋಡ್ರಿ ಇಲ್ಲಿ ಕೊಡ್ತಾರೆ ರೈತರಿಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಯಾರಿ 5 ವರ್ಷ ನಮ್ಮ ಅಪ್ಪಗಳನ್ನೆಲ್ಲ ನೀವು ಸಲುವೇರಿ. 5 ವರ್ಷಗಳಿಂದ ಪೂಜ್ಯರನ್ನ ಸೆಳೆಯುವಂತ ಶ್ರೀ ಕಡಪ ಗುರುಗಳಿಗೆ ಅವರಿಗೆ ಅನಂತ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ತುಂಗಳ ಮಠದ ಹನುಮಂತ ಮಹಾರಾಜರನ್ನ ನಾವು ನೆನೆಸಲೇಬೇಕು. ಈಗ ಹನುಮಂತ ಮಹಾರಾಜರು ಜೀವಿತಾವಧಿಯಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು. ಅವರು ಯಾವುದೇ ಕಷ್ಟಗಳು ಬಂದ್ರು ಸಹಿತ ನಾನಿದ್ದೀನಿ, ನೀವು ಧೈರ್ಯ ಗುಂದಬಾರ್ದು ಅಂತ ಅವ್ರಿಗೆ ಧೈರ್ಯ ತುಂಬ್ತಾ ಇದ್ರು. ಅವರು ಒಂದ್ ವೇಳೆ ಮಲ್ಲಿಕಾರ್ಜುನ ಅಪ್ಪಗಳು ಐಕ್ಯ ಆಗ್ಬೇಕಂದಾಗ ಅವರು ಇವರು ತುಂಗಳ ಮಠದ ಅಧ್ಯಕ್ಷರು ಇದ್ರು ಅಂತಂದ್ರ ಅದು ಬೇರೆ ಪರಿಸ್ಥಿತಿ ಇರ್ತಲ್ಲ. ಇವ್ ನಮ್ಮ ಜನಗಳನ್ನ ಯಾರನ್ನೂ ಒಬ್ಬರನ್ನ ಒಳಗೆ ಬರ್ಬಿಡ್ತಿದ್ದಿಲ್ಲ. ಅವ್ರು ನೀವು ಬದುಕಿದ್ದಾಗ ಅವ್ರಿಗೆ ಒಬ್ಬರಿಗೂ ಒಂದು ತುತ್ತು ಅನ್ನ ಕೊಟ್ಟಿಲ್ಲ, ನೀವು ಒಳಗೆ ಬರೋಕೆ ನಿಮ್ಗೆ ಅರ್ಹತೆ ಇಲ್ಲ, ನೀವು ಬರಬೇಡ್ರಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಿದ್ರು. ಅವ್ರು ಅಷ್ಟು ನಿಷ್ಠುರ ಇದ್ರು. ಆದ್ರ ಕಾಲಾತೀತದಲ್ಲಿ ದೈವದ ಒಂದು ಸಂಕಲ್ಪದಂತೆ ಅವರೇ ಮೊದಲು ಏನು ಶಿವಾಧೀನರಾದರು. ಹೀಗಾಗಿ ನಾವು ಅವರನ್ನ ಈ ಒಂದು ಸಂದರ್ಭದಲ್ಲಿ ನೆನೆಯಲೇಬೇಕು. ಅವರಿಗೆ ಅವರು ಇಲ್ಲದೇ ಇದ್ರು ಸಹಿತ ಅವರ ಆತ್ಮ ನಮ್ಮನ್ನು ನೋಡ್ತಾ ಇರ್ತದೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಪರಮ ಪೂಜ್ಯರ ಮಾತೋಶ್ರೀ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹೂಗಾರ್ ಬಂಧುಗಳು ಸಂಪತ್ತರ ವತಿಯಿಂದ ಭೋಜು ಹೂಗಾರ್ ಅವರು ಅಲ್ಲಿ ತಾಯಿಂದಿರ ಸಹಾಯದಿಂದ ಅವರಿಗೆ ಸನ್ಮಾನಿಸ್ತಾರೆ. ಇಲ್ಲಿ ನೋಡ್ರಿ ಮೇಡಮ್ ಇರ್ಲಿ ಅವರು ಹಾಕ್ಲಿ ಅವರು ಹಾಕ್ಲಿ ನೀವು ಹಾಕ್ರಿ. ಇಲ್ರಿ ಅಂತಕರ ಬರುವಂಗ ಯಾವ ಪರಮ ಪೂಜ್ಯರನ್ನ ಈ ಧರೆಗೆ ಚಪ್ಪಾಳಿ ಹಾಕ್ರಿ ಎಲ್ಲರೂ. ಆ ತಾಯಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಇನ್ನೂ ಆ ಪರಮಾತ್ಮ ನೀಲಕಂಠ ಪರಮಾತ್ಮ ಕರುಣಿಸಲಿ. ಆ ಪೂಜ್ಯ ಮಾತಾಜಿ ಅವರಿಗೆ ಪೂಜ್ಯ ಗುರುಗಳಿಂದ ಈ ಸನ್ಮಾನ ಮತ್ತು ಇಲ್ಲಿ ನೋಡ್ರಿ ಅಮ್ಮ ಫಲ ಅರ್ಪಣೆ ಆಗ್ತಾ ಇದೆ. ಬರಬೇಡ್ರಿ ನೋಡ್ರಿ ಎಲ್ಲ ಸದ್ಭಕ್ತರಿಗೆ, ಕೂಡಿದಂತಹ ಮಹಾನುಭಾವರಿಗೆ, ತಾಯಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಅಮೃತ ವಚನವನ್ನ ಆಶೀರ್ವಚನ ಇಲ್ಲಿ ಜಗದ್ಗುರುಗಳು ಶ್ರೀ ನಂಜುಂಡ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಅವರ ಅಮೃತ ವಚನವನ್ನ ಕೇಳೋಣ. ಈಗ ಮೊದಲ ಈ ಎರಡನ್ನೂ ಕೂಡ ತಾವು ಅಗದಿ ಸಾವಧಾನದಿಂದ ಸ್ವೀಕರಿಸಬೇಕು. ಈ ಮೃತ್ಯುದಾನ ಈಗೇನು ವಿಕರ್ತೀವಿ ಇದು ಜೀವನ ಪರ್ಯಂತ ನಮಗ ಸಹಕಾರಿ ಆಗ್ತದ. ಆದ್ರೆ ಹೊಟ್ಟೆ ಬಾಣ 3 ತಾಸು 4 ತಾಸು ಹಸಿರು ಆಗ್ತದ. ಅಕ್ಕ ಅದು ಎಲ್ಲದಿಲ್ಲ, ಅಮೃತ ವಚನ ಇಲ್ಲದಿದ್ದರೆ ನಮಗ ಮೋಕ್ಷ ಇಲ್ಲ.
ಆದ್ರೆ ಒಟ್ಟಿಗೆ ಆಡಲ ಬರೀ ಕ್ಷಣಿಕ, ಆದ್ರೆ ಇಲ್ಲ ಅಮೃತ ವಚನ ನಮಗ ಜೀವನ ಪರ್ಯಂತ ನಮ್ಮೆಲ್ಲರಿಗೂ ಕೂಡ ಮೋಕ್ಷದ ದಾರಿಯನ್ನ ಕಳಿಸಿ ಅಂತ ನಮ್ಮ ಪೂಜ್ಯ ಸಿಂಗೈ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೂ, ಅದೇ ರೀತಿಯಾಗಿರುವಂತಹ ಜಗದ್ಗುರುಗಳು ಲಿಂಗೈಕ್ಯ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೂ ನಾವೆಲ್ಲರೂ ಕೂಡ ಕೊಡಮಟ್ಟು ತತ್ಸ್ವರೂಪಿಗಳೇ ಆಗಿರುವಂತಹ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ವಚನವನ್ನ ನಾವು ಎಲ್ಲರೂ ಸವಿಯೋಣ. ಆ ನಂತರ ಸಾವಧಾನವಾಗಿ ಭಕ್ತಿಬಾನ ಸ್ವೀಕರಿಸೋಣ. ನೀವು ಇನ್ನೊಬ್ರು ತಗೋರಿ, ಹಳ್ಳಿ ಕಾಕ ಬರ್ರಿ, ಅದು ಬರ್ರಿ ಬರ್ರಿ ಕಾಕ ಬರ್ರಿ, ನೀವು ಪಟ್ನ ಬರ್ರಿ, ನೀವು ಕಾರ್ಯಕ್ರಮ ಅವ್ರು ಶಾಲ ಹಾಕ್ರಿ ಬಾ ಸೋಮ ನೀನು ಹೋಗಿ, ನೀನು ಹೋಗಿ, ನಾವು ಅಲ್ಲಿ ವಿಡಿಯೋ ಮಾಡ್ಬೇಕೈತಿ. ಅವ್ರ ಕೈ ಕೊಡೋದನ್ನ ಬ್ಯಾಡಗಪ್ರಿ, ನಮ್ಮ ವಿಡಿಯೋ ಆ ಕಾಕ ಇಲ್ಲಿ ನೋಡ್ರಿ, ಹೋಗ್ಯಾರ್ರಿ ಈಗ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಬಿಡ್ರಿ. ನೀವು ನೆನಪು ಇನ್ನು ಅಪ್ಪಗಳಿಗೆ ಆಶೀರ್ವಚನ ಕೊಟ್ಬಿಡ್ರಿ, ಇನ್ನು ಅಪ್ಪಗಳ ಆಶೀರ್ವಚನ ಕೊಟ್ಬಿಡ್ರಿ.